ಪಾಕಿಸ್ತಾನದ ಬೌಲರ್ ಆಗಿರುವಂತಹ ಉಸ್ಮಾನ್ ತಾರಿಕ್ಗೆ ಕೊನೆಯ ತಾರೀಕು ಮಾಡೋಕ್ಕೋಸ್ಕರ ಸೂರ್ಯನಿಂದ ಮಾಸ್ಟರ್ ಪ್ಲಾನ್. ಪ್ರಾಕ್ಟೀಸ್ ಮಾಡುವಾಗಲೇ ಭಯ ಹುಟ್ಟಿಸಿದ ಸೂರ್ಯ ಬೌಲಿಂಗ್. ಇನ್ನು ಉಸ್ಮಾನ್ ತಾರಿಕ್ ಮತ್ತು ಪಾಕಿಸ್ತಾನದ ಎಲ್ಲ ಆಟಗಾರರು ಈಗಾಗಲೇ ಭಯ ಕೂಡ ಪಟ್ಟಿದ್ದಾರೆ. ಅಷ್ಟಕ್ಕೂ ನಾಯಕ ಸೂರ್ಯ ಮಾಡಿರೋ ಮಾಸ್ಟರ್ ಪ್ಲಾನ್ ಅನ್ನು ನೋಡಿದ್ರೆ ನೀವು ಕೂಡ ಕ್ಲಾಪ್ಸ್ ಹಾಕೋದು ಪಕ್ಕ. ಅಷ್ಟಕ್ಕೂ ಸೂರ್ಯ ಗ್ರೌಂಡ್ ಅಲ್ಲಿ ಮತ್ತು ಪ್ರಾಕ್ಟೀಸ್ ಮಾಡುವಾಗ ಏನೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಹಾಗೆ ನೋಡ್ತಿದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಸೂರ್ಯ ಬಂದ್ಬಿಟ್ಟು ಇದೀಗ ಮಾಸ್ಟರ್ ಪ್ಲಾನ್ ಆದ್ರೆ ರೂಪಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪಾಕಿಸ್ತಾನದ ಬೌಲರ್ ಆಗಿರುವಂತಹ ಉಸ್ಮಾನ್ ತಾರಿಕ್ಗೆ ಈಗ ಯಾವ ICC ಇವೆಂಟ್ ಅಲ್ಲಿ ಬಂದ್ಬಿಟ್ಟು ಯಾವ ತಂಡದ ಬ್ಯಾಟರ್ಸ್ ಬಂದ್ಬಿಟ್ಟು ಸ್ವಲ್ಪ ಪಿಕ್ ಮಾಡ್ತಿಲ್ಲ ಮತ್ತು ಇವರ ಬೌಲಿಂಗ್ ನಲ್ಲಿ ರೀಡ್ ಮಾಡ್ತಿಲ್ಲ ಅಂತ ಹೇಳ್ಬೋದು. ಇವರ ಬೌಲಿಂಗ್ ನಲ್ಲಿ ಆಡೋಕೆ ಎಲ್ಲ ಬ್ಯಾಟರ್ಸ್ ಗಳು ಸ್ಟ್ರಗಲ್ ಆದ್ರೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ನಮ್ಮ ನಾಯಕ ಈ ಪಾಕಿಸ್ತಾನ ಮತ್ತು ಭಾರತದ ಪಂದ್ಯಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡುವಾಗ ಮಾಸ್ಟರ್ ಪ್ಲಾನ್ ಆದ್ರೆ ಮಾಡಿದ್ದಾರೆ. ಅಷ್ಟಕ್ಕೂ ಸೂರ್ಯ ಮಾಡಿದ್ದೇನಂತಂದ್ರೆ ಪಾಕಿಸ್ತಾನದ ಬೌಲರ್ ಆಗಿರುವಂತಹ ಉಸ್ಮಾನ್ ತಾರಿಕ್ ಯಾವ ರೀತಿ ಬೌಲಿಂಗ್ ಮಾಡ್ತಾರೋ, ಪ್ರಾಜ್ ಮತ್ತು ಚಕ್ಕಿಂಗ್ ಬೌಲಿಂಗ್ ಯಾವ ತರ ಮಾಡ್ತಿದಾರೋ ಅದೇ ರೀತಿಯಾಗಿ ಈಗ ಸೂರ್ಯ ಆದ್ರೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಸೂರ್ಯ ಮಾಡ್ತಿರೋ ಬೌಲಿಂಗ್ಗೆ ಎಲ್ಲ ಆಟಗಾರರು ಫ್ಯಾನ್ಸ್ ಕೂಡ ಆಗಿದ್ದಾರೆ. ಅಷ್ಟಕ್ಕೂ ಸೂರ್ಯ ಮಾಡಿದ್ದೇನಂತಂದ್ರೆ ಪಾಕಿಸ್ತಾನದ ಬೌಲರ್ ಆಗಿರುವಂತಹ ಉಸ್ಮಾನ್ ತಾರಿಕ್ ಯಾವ ರೀತಿ ಆದ್ರೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಸ್ವಲ್ಪ ಪ್ರಾಸ್ ಮಾಡಿ ಅದೇ ರೀತಿಯಾಗಿ ಸೂರ್ಯ ಆದ್ರೆ ನೆಟ್ ಪ್ರಾಕ್ಟೀಸ್ ಅಲ್ಲಿ ಎಲ್ಲಾ ಬ್ಯಾಟ್ಸ್ಮನ್ ಗಳಿಗೆ ಆದ್ರೆ ಬೌಲ್ ಮಾಡ್ತಾ ಇದ್ದಾರೆ. ಇದನ್ನ ಕಂಡು ಗಂಭೀರ್ ಕೂಡ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇವತ್ತಿನ ದಿನ ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಮತ್ತು ಈ ಬೌಲರ್ ಗಳಿಗೆ ನಮ್ಮ ಬ್ಯಾಟರ್ ಬಂದ್ಬಿಟ್ಟು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಈ ಉಸ್ಮಾನ್ ತಾರಿಕ್ ಅಂತೂ ಈಗ ಸದ್ಯದ ಮಟ್ಟಿಗೆ ICC ಇವೆಂಟ್ಸ್ ಗಳಲ್ಲಿ ಸ್ವಲ್ಪ ರನ್ ನಲ್ಲಿ ಆದ್ರೆ ಇದ್ದಾರೆ ಮತ್ತು ಸ್ವಲ್ಪ ಸೆನ್ಸೇಷನ್ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ ವಿರುದ್ಧ ಇವರ ಆಟ ನಡೆಯೋದಿಲ್ಲ ಮತ್ತು ಇನ್ನು ಇವ್ರೇನಾದ್ರು ಹಾರ್ದಿಕ್ ಪಾಂಡ್ಯ ಅಥವಾ ನಮ್ಮ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನಲ್ಲಿ ಏನಾದ್ರು ಇವ್ರೇನಾದ್ರು ಸಿಕ್ಕರೆ ಪಕ್ಕ ಪುಡಿ ಮಾಡೋದಂತೂ ಪಕ್ಕನೆ ಅಂತ ಹೇಳ್ಬೋದು ನಮ್ಮ ಬ್ಯಾಟರ್ಸ್. ಒಂದೇನಪ್ಪಾ ಅಂತಂದ್ರೆ ಈ ಪಾಕಿಸ್ತಾನದ ಬೌಲರ್ ಆಗಿರುವಂತ ಉಸ್ಮಾನ್ ತಾರಿಕ್ ಅವರು ನಮ್ಮ ಭಾರತದ ಬಗ್ಗೆ ಈ ರೀತಿ ಹೇಳಿಕೆ ಕಂಡು ಎಲ್ಲರಿಗೂ ಕೂಡ ಕೋಪ ಆದ್ರೆ ಬರುತ್ತೆ. ನಾನು ಭಾರತದ ವಿರುದ್ಧ ಒನ್ ಹ್ಯಾಂಡ್ ಅಲ್ಲಿ ಗೆಲ್ಲಿಸ್ತೇನೆ ಪಾಕಿಸ್ತಾನವನ್ನು, ನಾನು ಭಾರತದ ವಿರುದ್ಧ ಡಾಮಿನೇಟ್ ಮಾಡಿ ಪ್ರದರ್ಶನ ಕೊಟ್ಟು ನಮ್ಮ ಪಾಕಿಸ್ತಾನಕ್ಕೆ ಗೆಲುವು ತಂದು ಕೊಡ್ತೀನಿ. ಇನ್ನೊಂದೇನಂತಂದ್ರೆ ಈಗಾಗಲೇ ನನ್ನ ಬಾಲಿಂಗ್ ಕಂಡು ಭಾರತದ ಎಲ್ಲ ಆಟಗಾರರು ಫ್ಯಾನ್ಸ್ ಕೂಡ ಶಾಕ್ ಆಗಿದ್ದಾರೆ, ಭಯ ಪಟ್ಟಿದ್ದಾರೆ ಅಂತ ಹೇಳಿದ್ದನ್ನ ಕೇಳಿದ್ರೆ ಎಲ್ಲ ಅಭಿಮಾನಿಗಳು ಕೂಡ ಶಾಕ್ ಕೂಡ ಆಗಿದ್ದಾರೆ ಮತ್ತು ಸ್ವಲ್ಪ ಗರಂ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ನಾಯಕ ಸೂರ್ಯನು ಕೂಡ ಇದೀಗ ನೆಟ್ ಪ್ರಾಕ್ಟೀಸ್ ಅಲ್ಲಿ ಇದೇ ತರ ಬೌಲಿಂಗ್ ಮಾಡಿ ಅವರಿಗೆ ಸ್ವಲ್ಪ ರೋಸ್ಟ್ ಮಾಡಿದ ರೀತಿ ಕೂಡ ಆಗಿದೆ. ಇನ್ನು ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಈ ರೀತಿ ಬೌಲಿಂಗ್ ಮಾಡೋದ್ರಿಂದ ನಮ್ಮ ಬ್ಯಾಟರ್ಸ್ ಗಳು ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಈ ರೀತಿ ಬೌಲಿಂಗ್ ನಲ್ಲಿ ಯಾವತ್ತೂ ಕೂಡ ಆಡಿರ್ಲಿಲ್ಲ. ಈ ತರ ಆಡಿದ್ರೆ ಅಂದ್ರೆ ಸೂರ್ಯ ಈ ತರ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಬಿಗ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಎಲ್ಲ ಬ್ಯಾಟರ್ಸ್ ಗಳು ಕೂಡ ಒಳ್ಳೆ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಆದ್ರೆ ಇದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನೆಟ್ ಪ್ರಾಕ್ಟೀಸ್ ಅಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾಗೆ ಜಾಸ್ತಿ ಬೌಲಿಂಗ್ ಮಾಡಿದ್ದಾರೆ ನಾಯಕ ಸೂರ್ಯ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಜೊತೆ ಇವ್ರೇನಾದ್ರು ಬೌಲಿಂಗ್ ಮಾಡೋಕೆ ಬಂದ್ರೆ ಪಕ್ಕ ಇವ್ರನ್ನ ತರಾಟೆಗೂ ತಗೊಳ್ಳೋದು ಪಕ್ಕ ಅಂತಾನೆ ಹೇಳ್ಬೋದು ಉಸ್ಮಾನ್ ತಾರಿಕ್ ಬೌಲಿಂಗ್ ನಲ್ಲಿ ನಮ್ಮ ಅಭಿಷೇಕ್ ಶರ್ಮಾ. ಇನ್ನು ಅಭಿಷೇಕ್ ಶರ್ಮಾ ಅಂತೂ ಇವರ ವಿರುದ್ಧ ಪಕ್ಕ ಸಿಡಿದೆದ್ದೇಳ್ತಾರೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅಂತೂ ಆಡ್ತಾರೆ ಮತ್ತು ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಓಪನರ್ ಆಗಿ ಬಂದೇ ಬರ್ತಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಗೆಲ್ಲುತ್ತಲ್ಲ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.